ಇಲ್ಲ ಅದು ಅಟೆಂಪ್ಟೆಡ್ ಟು ರೇಪ್ ಅಂತ ಹೇಳ್ತಿದ್ದಾರೆ, ಬಟ್ ಇನ್ನೂ ಕನ್ಫರ್ಮ್ ಆಗಬೇಕು. ಅದು ಮೆಡಿಕಲ್ ಟೆಸ್ಟು ಅದು ಇದು ಮಾಡ್ತಾರಲ್ಲ, ಅದು ಆಗಿರೋದಂತೂ ನಿಜನೇ. ಅಂದರೆ ಪ್ರಯತ್ನ ಮಾಡಿರೋದು ನಿಜ. ಅದಕ್ಕೆ ಈಗ ಅವರು ಆ ಹೆಣ್ಮಗಳು ಅವ್ರನ್ನ ಕರ್ಕೊಂಡೋಗಿ ಟೆಸ್ಟ್ ಮಾಡಿಸಿ ಅದೇನು ಎಲ್ಲ ಪ್ರೊಸೀಜರ್ ಏನಿದೆ ಅದೆಲ್ಲ ಮಾಡ್ತಾ ಇದ್ದಾರೆ. ಅದಾದಮೇಲೆ ಗೊತ್ತಾಗುತ್ತೆ. ಸರ್, ಕಲಬುರಗಿಯಲ್ಲಿ ದಲಿತ ವ್ಯಕ್ತಿಗೆ ಕ್ಷೌರ ಮಾಡಿಲ್ಲ ಅಂತ ಯಲಬುರ್ಗಾದಲ್ಲಿ ನೋಡಿ, ಇದು ನಮ್ಮ ಸಮಾಜದಲ್ಲಿ ಇವೆಲ್ಲ ಒಂದು ರೀತಿಯಲ್ಲಿ ಪಿಡುಗುಗಳು ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಆಧುನಿಕತೆ ಬಂದ ಮೇಲೆ ಬದಲಾಗಿರೋದು ಕೂಡ ನಿಜನೂ ಹೌದು, ಭಾಳಷ್ಟು ಬದಲಾಗಿದೆ ಕೂಡ. ಆದರೆ ಅಲ್ಲೊಂದು ಇಲ್ಲೊಂದು ಘಟನೆಗಳು ಈ ರೀತಿ ಆದಾಗ ಮತ್ತೆ ಅದು ಇಂಥದ್ದೆಲ್ಲ ಮರುಕಳಿಸುತ್ತೆ. ಅಂದರೆ ಜ್ಞಾಪಕ ಬರ್ತದೆ, ಏನಪ್ಪ ಇನ್ನೂ ಕೂಡ ಈ ಆಧುನಿಕ ಜಗತ್ತಿನಲ್ಲಿ ಇನ್ನೂ ಹಿಂಗಿದಾರ ಜನ ಅಂತೇಳಿ ಬರುತ್ತೆ. ಅದಕ್ಕೇನು ಕಾನೂನು ಪ್ರಕಾರ ಅವನು ಮರ್ಡ್ರ್ ಮಾಡ್ತಾನೆ ಅಂದರೆ, ಕೊಲೆ ಮಾಡ್ತಾನೆ ಅಂದರೆ, ಅವನು ಕ್ಷೌರ ಮಾಡಿಸ್ಕೊಳ್ಳೋಕೆ ಹೋದರೆ ಕೊಲೆ ಮಾಡ್ತಾನೆ, ನಿನಗೆ ದಲಿತರು ನಿನಗೆ ಇದು ಅಂತ, ಅದು ಅಂಥದ್ದು ಆ ಸಮಾಜದಲ್ಲಿ ಇಲ್ಲ ನಾವು. ಅದರಿಂದ ಅದನ್ನು ಯಾವ ರೀತಿ ಕಾನೂನು ಪ್ರಕಾರ ಕ್ರಮ ತೊಗೋಬೇಕೋ ತೊಗೊತೀವಿ. ಆ ರೀತಿ ಎಲ್ಲ ನಾವು ಎನ್ಕರೇಜ್ ಮಾಡೋದಿಲ್ಲ. ನಾವು ಪ್ರತಿಭಟನೆ ಮಾಡಿ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಜಿಲ್ಲಾಧಿಕಾರಿಗಳಿದ್ದಾರಲ್ಲ, ಅವ್ರ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಕೊಡಬೇಕು ಅಂತ ಹೇಳಿ ನಾವೆಲ್ಲ ಹೇಳಿದ್ದೇವೆ. ಮೆಮೊರ್ಯಾಂಡಮ್ ಕೊಡಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ಸ್ಗಳಿಗೆ, ಕಮಿಷನರ್ಗಳಿಗೆ, ಅವರು ಅಲ್ಲಿ ಕಳಿಸ್ಕೊಡ್ಲಿ ಅಂತ ರಾಷ್ಟ್ರಪತಿ. ಕಟ್ಟಡ ಕೊಟ್ಟರೆ ಸರ್, ಈಗ ಯಾರಿಗೆ ಕೊಟ್ಟಾಯ್ತಲ್ಲ, ಕೊಟ್ಟಾಯ್ತು. ಅದು ಏನಿಲ್ಲ, IBಯಲ್ಲಿ ಸಾಮಾನ್ಯವಾಗಿ ಕಚೇರಿಗಳಿಗೆ ಕೊಡಲ್ಲ, ಸಿಂಪಲ್. ಅವ್ರು ನನಗೆ ಅಲ್ಲೇ ಬೇಕು ಅಂತ ಹೇಳಿ ಅವರು ಒಂದು ರೀತಿಯಲ್ಲಿ ಹಠ ಹಿಡ್ಕೊಂಡು ಕೂತಿದ್ರು. ನಾವು ನೋಡಪ್ಪ, ನಾಳೆ ಇಲ್ಲಿ ಪೊಲಿಟಿಕಲ್ ಮೀಟಿಂಗ್ಸ್ ಆಗೋದಿಲ್ಲ, ಮಾಡಬಾರ್ದು. IBನಲ್ಲಿ ಬೋರ್ಡೇ ಹಾಕ್ಬಿಟ್ಟಿದ್ದಾರೆ, ಯಾವುದೇ ಪೊಲಿಟಿಕಲ್ ಮೀಟಿಂಗ್ ಕೂಡ ಮಾಡಬಾರ್ದು ಅಂತ. ಪ್ಲಸ್ ಎಲೆಕ್ಷನ್ಸ್ಗಳು ಬಂದಾಗ ಅವರು ಬೀಗ ಹಾಕ್ತಾರೆ, ವೆಕೇಟ್ ಮಾಡಬೇಕು. ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. DC ಕಚೇರಿನಲ್ಲಿ ಸಾಮಾನ್ಯವಾಗಿ MP ಗಳಿಗೆಲ್ಲ MLAಗಳಿಗೆ MP ಗಳಿಗೆ ಕೊಡ್ತಾರೆ. ಈಗ ನನಗೆ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗೆ ನನಗೊಂದು ಕಚೇರಿ DC ಆಫೀಸಲ್ಲಿ ಕೊಟ್ಟಿದ್ದಾರೆ. ಅದು ಬಿಟ್ಟು ಇಲ್ಲ ಅಲ್ಲೇ ಕೊಡಬೇಕು ಅಂತ ಅವರು ಇದು ಮಾಡ್ತಿದ್ರು. ಅದಕ್ಕೆ ನಾವು ಸರ್ಕಾರಕ್ಕೆ ಕೇಳ್ಕೊಳ್ಳೋಣ, ನಾವು ತೀರ್ಮಾನ ಮಾಡೋದು ಬೇಡ ಜಿಲ್ಲೆನಲ್ಲಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಕೇಳಿಕೊಂಡು ಅವರು ಈಗ ಗಲಾಟೆ ಹಾಕಬೇಕು, ಅವರು ಕೇಂದ್ರದ ಸಚಿವರಿದ್ದಾರೆ, ಕೊಡಿ, ಅವ್ರಿಗೂ ಕಾನೂನು ಗೊತ್ತಿರುತ್ತೆ, ಅವರು ಅನುಭವಿಸ್ಕೊಳ್ಳಿ, ಕೊಡಿ ಅಂತ ಕೊಟ್ಟಿದ್ವಿ. ಅದು ಬೇರೆ. ಅಲ್ಲಿ ಜಲದರ್ಶಿನಿನಲ್ಲಿ ಇದು ಔಟ್ ಹೌಸ್ ಥರ ಇದ್ದಾವೆ, ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಆ ಥರ ಇಲ್ಲೂ ಕೂಡ ಆ ಥರ ಕೊಡ್ಬೋದಿತ್ತು, ಬಟ್ ಅಲ್ಲಿ ಆ ಏರಿಯಾದಲ್ಲೇ ಒಳಗಡೆನೇ ಕೊಡಬಾರ್ದು ಅಂತ ಕಾನೂನು. ಹೆರಿಟೇಜ್ ಬಿಲ್ಡಿಂಗು ಜೊತೆಗೆ ಅಲ್ಲಿ ಪೊಲಿಟಿಕಲ್ ಮೀಟಿಂಗ್ಸ್ ಮಾಡೋಂಗಿಲ್ಲ, ಬಾವುಟ ಹಾಕೋಂಗಿಲ್ಲ, ಬ್ಯಾನರ್ ಹಾಕೋಂಗಿಲ್ಲ, ಆ ಥರ ಎಲ್ಲ ಇದೆ. ಅದು ನೋಡೋಣ ಮುಂದೆ ಅವರು ಯಾವ ಥರ ಮಾಡ್ತಾರೆ. ಬ್ಯಾನರು, ಪೋಸ್ಟರು ಅವು ಇವು ಹಾಕ್ಕೊಂಡ್ರೆ ಸರಿ ಹೋಗಲ್ಲ. ಥ್ಯಾಂಕ್ ಯು. ಯಾರಿಗೆ? ಮಾಡಿದ್ನಲ್ಲಿ ಇಲ್ಲೇ ಬಂದಿದ್ರು. ಅಲ್ಲ ರೀ, ಇಲ್ಲೇ ಬಂದಿದ್ರಲ್ಲ ನೀವು, ಇಲ್ಲೇ ಅಡ್ರೆಸ್ ಮಾಡಿದ್ರು. ನಾವಿಬ್ಬರು ಅಣ್ಣ ತಮ್ಮದಿರು ಅಂತ ಹೇಳಿದ್ರು, ಹೇಳಿಲ್ವಾ? ಗೊತ್ತಿಲ್ಲ, ಈಗ ಹೋಗ್ತಾ ಇದ್ದೀನಿ ಅಲ್ಲಿಗೆ. ಐ ಆಮ್ ಜಸ್ಟ್ ಗೋಯಿಂಗ್ ಟು ಸಿ. ಇಲ್ಲ, ಅದು ಅಟೆಂಪ್ಟೆಡ್ ಟು ರೇಪ್ ಅಂತ ಹೇಳ್ತಿದ್ದಾರೆ, ಬಟ್ ಇನ್ನೂ ಕನ್ಫರ್ಮ್ ಆಗಬೇಕು. ಅದು ಮೆಡಿಕಲ್ ಟೆಸ್ಟು ಅದು ಇದು ಮಾಡ್ತಾರಲ್ಲ, ಅದು ಆಗಿರೋದಂತೂ ನಿಜನೇ. ಅಂದರೆ ಪ್ರಯತ್ನ ಮಾಡಿರೋದು ನಿಜ. ಅದಕ್ಕೆ ಈಗ ಅವರು ಆ ಹೆಣ್ಮಗಳು ಅವ್ರನ್ನ ಕರ್ಕೊಂಡೋಗಿ ಟೆಸ್ಟ್ ಮಾಡಿಸಿ ಅದೇನು ಎಲ್ಲ ಪ್ರೊಸೀಜರ್ ಏನಿದೆ ಅದೆಲ್ಲ ಮಾಡ್ತಾ ಇದ್ದಾರೆ. ಅದಾದಮೇಲೆ ಗೊತ್ತಾಗುತ್ತೆ. ಸರ್, ಕಲಬುರಗಿಯಲ್ಲಿ ದಲಿತ ವ್ಯಕ್ತಿಗೆ ಕ್ಷೌರ ಮಾಡಿಲ್ಲ ಅಂತ ನೋಡಿ, ಇದು ನಮ್ಮ ಸಮಾಜದಲ್ಲಿ ಇವೆಲ್ಲ ಒಂದು ರೀತಿಯಲ್ಲಿ ಪಿಡುಗುಗಳು ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಆಧುನಿಕತೆ ಬಂದ ಮೇಲೆ ಬದಲಾಗಿರೋದು ಕೂಡ ನಿಜನೂ ಹೌದು, ಭಾಳಷ್ಟು ಬದಲಾಗಿದೆ ಕೂಡ. ಆದರೆ ಅಲ್ಲೊಂದು ಇಲ್ಲೊಂದು ಘಟನೆಗಳು ಈ ರೀತಿ ಆದಾಗ ಮತ್ತೆ ಅದು ಇಂಥದ್ದೆಲ್ಲ ಮರುಕಳಿಸುತ್ತೆ. ಅಂದರೆ ಜ್ಞಾಪಕ ಬರ್ತದೆ, ಏನಪ್ಪ ಇನ್ನೂ ಕೂಡ ಈ ಆಧುನಿಕ ಜಗತ್ತಿನಲ್ಲಿ ಇನ್ನೂ ಹಿಂಗಿದಾರ ಜನ ಅಂತೇಳಿ ಬರುತ್ತೆ. ಅದಕ್ಕೇನು ಕಾನೂನು ಪ್ರಕಾರ ಅವನು ಮರ್ಡ್ರ್ ಮಾಡ್ತಾನೆ ಅಂದರೆ, ಕೊಲೆ ಮಾಡ್ತಾನೆ ಅಂದರೆ, ಅವನು ಕ್ಷೌರ ಮಾಡಿಸ್ಕೊಳ್ಳೋಕೆ ಹೋದರೆ ಕೊಲೆ ಮಾಡ್ತಾನೆ, ನಿನಗೆ ದಲಿತರು ನಿನಗೆ ಇದು ಅಂತ,
ಅದು ಅಂಥದ್ದು ಆ ಸಮಾಜದಲ್ಲಿ ಇಲ್ಲ ನಾವು. ಅದರಿಂದ ಅದನ್ನು ಯಾವ ರೀತಿ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ. ಆ ರೀತಿ ಎಲ್ಲ ನಾವು ಎನ್ಕರೇಜ್ ಮಾಡೋದಿಲ್ಲ. ನಾವು ಪ್ರತಿಭಟನೆ ಮಾಡಿ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಜಿಲ್ಲಾಧಿಕಾರಿಗಳಿದ್ದಾರಲ್ಲ ಅವ್ರ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಕೊಡಬೇಕು ಅಂತ ಹೇಳಿ ನಾವೆಲ್ಲ ಹೇಳಿದ್ದೇವೆ. ಮೆಮೊರಾಂಡಮ್ ಕೊಡಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ಸ್ಗಳಿಗೆ, ಕಮಿಷನರ್ಗಳಿಗೆ, ಅವರು ಅಲ್ಲಿ ಕಳಿಸ್ಕೊಡ್ಲಿ ಅಂತ. ರಾಷ್ಟ್ರಪತಿ ಕಟ್ಟಡ ಕೊಟ್ಟರೆ ಸರ್ ಈಗ ಯಾರಿಗೆ ಕೊಟ್ಟಾಯ್ತಲ್ಲ ಕೊಟ್ಟಾಯ್ತು. ಅದು ಏನಿಲ್ಲ. IBಯಲ್ಲಿ ಸಾಮಾನ್ಯವಾಗಿ ಕಚೇರಿಗಳಿಗೆ ಕೊಡಲ್ಲ, ಸಿಂಪಲ್ ಅದು. ಅವ್ರು ನನಗೆ ಅಲ್ಲೇ ಬೇಕು ಅಂತ ಹೇಳಿ ಅವರು ಒಂದು ರೀತಿಯಲ್ಲಿ ಹಠ ಹಿಡ್ಕೊಂಡು ಕೂತಿದ್ರು. ನಾವು ನೋಡಪ್ಪ, ನಾಳೆ ಇಲ್ಲಿ ಪೊಲಿಟಿಕಲ್ ಮೀಟಿಂಗ್ಸ್ ಆಗೋದಿಲ್ಲ, ಮಾಡಬಾರ್ದು. IBನಲ್ಲಿ ಬೋರ್ಡೇ ಹಾಕ್ಬಿಟ್ಟಿದ್ದಾರೆ, ಯಾವುದೇ ಪೊಲಿಟಿಕಲ್ ಮೀಟಿಂಗ್ ಕೂಡ ಮಾಡಬಾರ್ದು ಅಂತ. ಪ್ಲಸ್ ಎಲೆಕ್ಷನ್ಸ್ಗಳು ಬಂದಾಗ ಅವರು ಬೀಗ ಹಾಕ್ತಾರೆ, ವೆಕೇಟ್ ಮಾಡಬೇಕು. ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. DCA ಕಚೇರಿನಲ್ಲಿ ಸಾಮಾನ್ಯವಾಗಿ MP ಗಳಿಗೆಲ್ಲ MLAಗಳಿಗೆ MP ಗಳಿಗೆ ಕೊಡ್ತಾರೆ. ಈಗ ನನಗೆ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗೆ ನನಗೊಂದು ಕಚೇರಿ DC ಆಫೀಸಲ್ಲಿ ಕೊಟ್ಟಿದ್ದಾರೆ. ಅದು ಬಿಟ್ಟು ಇಲ್ಲ ಅಲ್ಲೇ ಕೊಡಬೇಕು ಅಂತ ಅವರು ಇದು ಮಾಡ್ತಿದ್ರು. ಅದಕ್ಕೆ ನಾವು ಸರ್ಕಾರಕ್ಕೆ ಕೇಳ್ಕೊಳ್ಳೋಣ, ನಾವು ತೀರ್ಮಾನ ಮಾಡೋದು ಬೇಡ ಜಿಲ್ಲೆನಲ್ಲಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಕೇಳಿಕೊಂಡು ಅವರು ಈಗ ಗಲಾಟೆ ಹಾಕಬೇಕು, ಅವರು ಕೇಂದ್ರದ ಸಚಿವರಿದ್ದಾರೆ, ಕೊಡಿ, ಅವ್ರಿಗೂ ಕಾನೂನು ಗೊತ್ತಿರುತ್ತೆ, ಅವರು ಅನುಭವಿಸ್ಕೊಳ್ಳಿ, ಕೊಡಿ ಅಂತ ಕೊಟ್ಟಿದ್ವಿ. ಅದು ಬೇರೆ. ಅಲ್ಲಿ ಜಲದರ್ಶಿನಿನಲ್ಲಿ ಇದು ಔಟ್ ಹೌಸ್ ಥರ ಇದ್ದಾವೆ, ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಆ ಥರ ಇಲ್ಲೂ ಕೂಡ ಆ ಥರ ಕೊಡ್ಬೋದಿತ್ತು. ಬಟ್ ಅಲ್ಲಿ ಆ ಏರಿಯಾದಲ್ಲೇ ಒಳಗಡೆನೆ ಕೊಡಬಾರ್ದು ಅಂತ ಕಾನೂನು. ಹೆರಿಟೇಜ್ ಬಿಲ್ಡಿಂಗು ಜೊತೆಗೆ ಅಲ್ಲಿ ಪೊಲಿಟಿಕಲ್ ಮೀಟಿಂಗ್ಸ್ ಮಾಡೋಂಗಿಲ್ಲ, ಬಾವುಟ ಹಾಕೋಂಗಿಲ್ಲ, ಬ್ಯಾನರ್ ಹಾಕೋಂಗಿಲ್ಲ, ಆ ಥರ ಎಲ್ಲ ಇದೆ. ಅದು ನೋಡೋಣ ಮುಂದೆ ಅವರು ಯಾವ ಥರ ಮಾಡ್ತಾರೆ. ಬ್ಯಾನರು, ಪೋಸ್ಟರು ಅವು ಇವು ಹಾಕ್ಕೊಂಡ್ರೆ ಸರಿ ಹೋಗಲ್ಲ. ಥ್ಯಾಂಕ್ ಯು. ಯಾರಿಗೆ? ಮಾಡಿದ್ನಲ್ಲಿ ಇಲ್ಲೇ ಬಂದಿದ್ರು. ಅಲ್ಲ ರೀ, ಇಲ್ಲೇ ಬಂದಿದ್ರಲ್ಲ ನೀವು, ಇಲ್ಲೇ ಅಡ್ರೆಸ್ ಮಾಡಿದ್ರು. ನಾವಿಬ್ರು ಅಣ್ಣ ತಮ್ಮದಿರು ಅಂತ ಹೇಳಿದ್ರು, ಹೇಳಿಲ್ವಾ? ಗೊತ್ತಿಲ್ಲ, ಈಗ ಹೋಗ್ತಾ ಇದ್ದೀನಿ ಅಲ್ಲಿಗೆ. ಐ ಆಮ್ ಜಸ್ಟ್ ಗೋಯಿಂಗ್ ಟು ಸಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.